ಗೀತಾ ಮಹಾತ್ಮೆ. ಅಹಂ ಸರ್ವಸ್ಯ ಪ್ರಭವಃ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಎಲ್ಲ ಜೀವರಾಶಿಗಳ ಉತ್ಪತ್ತಿ ನನ್ನಿಂದಲೇ ಮತ್ತು ಎಲ್ಲವೂ ನಡೆಯುತ್ತಿರುವುದು ನನ್ನಿಂದಲೇ ಹೀಗೆಂದು ತಿಳಿದವರು ಎಡಬಿಡದೆ ನನ್ನನ್ನೇ ಭಜಿಸುತ್ತಿರುತ್ತಾರೆ. ಈ ಜಗತ್ತು ಒಂದು ವಿಸ್ಮಯ. ಇಲ್ಲಿ ಪ್ರಾಣಿ, ಪಕ್ಷಿ, ಗಿಡ, ಮರ, ನದಿ, ಜೀವಜಂತುಗಳು ಬೇರೆ ಬೇರೆ ಆಕಾರ ಹಾಗೂ ಬೇರೆ ಬಗೆಯ ಕಾರ್ಯ, ಆಹಾರ, ವಿಹಾರ, ವ್ಯವಹಾರ, ಬಣ್ಣ ಎಲ್ಲವೂ ವೈವಿಧ್ಯಮಯ. ನಿಂಬೆಯ ಬೀಜದಿಂದ ನಿಂಬೆ ಗಿಡವೇ ಹುಟ್ಟಿ ನಿರಂತರವಾಗಿ ನಿಂಬೆಯನ್ನೇ ಕೊಡುತ್ತದೆ ಹೊರತು ಹಾಗಲದ ಮಧ್ಯೆ ನೆಟ್ಟರೆ ಹಾಗಲಕಾಯಿ ಬೆಳೆಯದು. ಅಂದರೆ ಇಲ್ಲಿ ಬೀಜಕ್ಕೊಂದು ಸಂಸ್ಕಾರವಿದೆ. ಅದು ಈ ಮೊದಲೇ ನಿಗದಿಸಿದ ಕೆಲಸ ಮಾಡುತ್ತಿದೆ. ಆಧುನಿಕ ಪ್ರಪಂಚದಲ್ಲಿ ಮನುಷ್ಯ ಸಹ ಕೆಲವೊಂದು ಜಡವಸ್ತುವಿಗೆ ಸಂಸ್ಕಾರ ಕೊಟ್ಟು ಆತ ಬಯಸಿದ ಕಾರ್ಯ ಮಾಡಿಸುವುದನ್ನು ಕಾಣಬಹುದು. ಆದರೆ ಅವು ಯಾವ ಉದ್ದೇಶಕ್ಕಾಗಿ ತಯಾರಿಸಲ್ಪಟ್ಟಿದೆಯೋ ಆ ಕೆಲಸ ಮಾಡಿ ಕೆಲವು ವರ್ಷಗಳ ನಂತರ ತನ್ನತನವನ್ನು ಕಳೆದುಕೊಳ್ಳುತ್ತವೆ. ಆದರೆ ಇವುಗಳಿಂದ ಮರುಸೃಷ್ಟಿ ಸಾಧ್ಯವಿಲ್ಲ ಎಂದಾಗ ಸೃಷ್ಟಿಕರ್ತನಿರದೆ ಜಗತ್ತು ನಡೆಯಲು ಸಾಧ್ಯವಿಲ್ಲ. ಆ ಸೃಷ್ಟಿ, ಸ್ಥಿತಿ, ಲಯಕರ್ತನೇ ಭಗವಂತ. ಭಗವಂತನಂತೆ ಮಾನವನು ಜಡವಸ್ತುವಿನಿಂದ ಸಾಕಷ್ಟು ಸೃಷ್ಟಿ ಮಾಡಿ ಅದನ್ನು ನಿರ್ವಹಿಸಬಲ್ಲ. ಆದರೆ ಭಗವಂತನಂತೆ ಅದರ ಬೀಜಗಳನ್ನು ಸೃಷ್ಟಿಸಿ ಹಂತ ಹಂತವಾಗಿ ನಿರ್ವಹಣೆ ಮಾಡಲು ಸಾಧ್ಯವಿಲ್ಲ. ಮನುಷ್ಯ ತನಗೆ ಬೇಕಾದ್ದನ್ನು ಬೇಕಾದಾಗ ಬೇಕಾದ ಹಾಗೆ ಸೃಷ್ಟಿಸಿಕೊಳ್ಳುವಂತೆ ಭಗವಂತ ಈ ಪ್ರಪಂಚಕ್ಕೆ ಬೇಕಾದ್ದನ್ನು ಸೃಷ್ಟಿಸಿ ಜಗತ್ತಿಗೆ ಅವಶ್ಯಕತೆ ಇರುವ ತನಕವೂ ಇರುವಂತೆ ಬೇಕಾದ ಸಂಸ್ಕಾರವನ್ನು ನೀಡುತ್ತಾನೆ. ಕೊನೆಗೆ ಎಲ್ಲವನ್ನು ತನ್ನಲ್ಲಿ ಬೀಜರೂಪವಾಗಿ ಉಳಿಸಿಕೊಂಡು ಮತ್ತೆ ಸೃಷ್ಟಿಗೆ ಬೇಕಾದಾಗ ಅದು ಸಂದರ್ಭಕ್ಕೆ ಬೇಕಾದಂತೆ ಆಯಾಯ ರೂಪ ತಾಳುವಂತೆ ಮಾಡುವನು. ಹೀಗೆ ಸೃಷ್ಟಿ, ಸ್ಥಿತಿ, ಲಯ ಕಾರ್ಯಗಳು ಭಗವಂತನಿಂದಲೇ ನಡೆಯುತ್ತದೆ ಎಂದು ತಿಳಿದರೆ ಮನುಷ್ಯನೂ ಕೂಡ ತಾನು ಭಗವಂತ ಸೃಷ್ಟಿ ಮಾಡಿದ ಗೊಂಬೆ, ಎಲ್ಲವೂ ಆತನ ಅಣತಿಯಂತೆ ನಡೆಯುತ್ತದೆ ಎಂಬುದರ ಅರಿವಾಗಿ ತನಗೂ ಸೃಷ್ಟಿಯಲ್ಲಿರುವ ಜೀವ ಅಥವಾ ನಿರ್ಜೀವ ವಸ್ತುವಿಗೂ ಭೇದವಿಲ್ಲ ಎಂಬ ಜ್ಞಾನೋದಯವಾದಾಗ ಆತನು ಭಗವಂತನಲ್ಲಿಯೇ ಶರಣಾಗುತ್ತಾನೆ. ಹರಿ ಓಂ ತತ್ಸತ್. ಶ್ರೀಕೃಷ್ಣಾರ್ಪಣಮಸ್ತು.